ಬಾಕಿ ಇತ್ತು. ಆವಾಗ ನಾವು ಡಿಸೈಡ್ ಆಗಿದ್ದು ಇಲ್ಲ ಮನೆ ಕಟ್ಟೋಣ ಅಂತ. ನಾವು ಮೇಲ್ಗಡೆ ರೂಫ್ ಲೆವೆಲ್ವರೆಗೂ ರೆಡಿ ಆಗಿತ್ತು. ಸೊ ಇನ್ನು ಏನು ನೋಡ್ತಿದ್ವಿ, ನಾವು ನಿಮ್ಮ ಹತ್ರ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಸೊ ಇದೆಲ್ಲನೂ ನಾವು ಅಂಗಡಿಗೆ ಅಂತಲೇ 10 ವೀಲ್ದು ಸ್ಯಾಂಡು ಎಲ್ಲ ಹೊಡ್ಸ್ಕೊಂಡ್ಬಿಟ್ಟಿದ್ವಿ. ತೊಟ್ಟಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿತ್ತು. ನೋಡಿ ಟೈಮು 11:28 PM ನೈಟ್ ಸಂಡೇ. ಸೊ ಏನಕ್ಕೆ ಅಂದರೆ ಇಷ್ಟೊತ್ತಲ್ಲಿ ಸಿಂಗಲ್ ಫೀಸ್ ಇಲ್ಲದೆ ಇರೋದ್ರಿಂದ ಪಾಯ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿವರೆಗೂ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೈಟ್ ಹತ್ರ ಬಂದ್ವಿ, ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ವಲ್ಲ, ಹಾಗಾಗಿ ನಾವು ನಿಮ್ಮ ಹತ್ರ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಸೊ ಫಸ್ಟೇ ಏನಾಯಿತು, ಇಲ್ಲೆಲ್ಲ ನಾಯಿಗಳು ಆರಾಮಾಗಿ ಆಟ ಆಡ್ಕೊಂಡಿದ್ದಿದ್ದು ಜಾಗ. ಸೊ ನಾವು ಇದನ್ನು ತೊಟ್ಟಿಗೆ ಅಂತ JCB ತೆಗ್ಸಿದ್ವಿ. ಇದಕ್ಕೆ ಗೊತ್ತಾಗಿಲ್ಲ, ನೈಟ್ ಏನೋ ಬಂದು ಇಲ್ಲಿ ಬಿದ್ದೋಗಿದೆ. ನೈಟೇ ಬಿದ್ದೋಗಿದೆ. ನಮ್ಮ ಮಾರ್ನಿಂಗ್ ಬರೋವರೆಗೂ ಪಾಪ ಅದು ಮೇಲೆ ಕೇಳೋಕ್ಕಾಗಲೇ ಇಲ್ಲ. ಸೊ ಆ ಟೈಮಲ್ಲಿ ಎಲ್ಲರೂ ನೋಡಿ ಟ್ರೈ ಮಾಡಿ ಅದನ್ನು ಮೇಲೆ ಎತ್ಸಿದ್ವಿ. ಸೊ ಫಸ್ಟ್ ಡೇ ಈ ಇನ್ಸಿಡೆಂಟು, ತೊಟ್ಟಿ ಒಳಗೆ ಬಿದ್ದೋಗಿತ್ತು ಪಾಪ. ಸೊ ಇದು ಅಂಗಡಿ ಮನೆ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡಿದಾಗ ಫಸ್ಟ್ ತೊಟ್ಟಿ ಮಾಡೋಣ ಅಂತ ಮಾಡಿಸ್ತಾ ಇರೋದು. ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ಸ್ಟಾರ್ಟಿಂಗು ಅಂಗಡಿ ಮನೆ ಒಂದೇ ಸಾಕು ಅಂತ. ಈ ಪಾಯ ಏನು ತೆಗ್ಸಿದ್ದೀವಿ 15 ಅಡಿ 23 ಅಡಿಗೆ ಒಂದು ದೊಡ್ಡದೊಂದು ಅಂಗಡಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾರಣದಿಂದ ನಾವು ಅಂಗಡಿಗೆ ಅಂತ ಫಸ್ಟ್ ಕೈ ಹಾಕಿದ್ದು. ಒಂದು ತೊಟ್ಟಿ ಮತ್ತು ಅಂಗಡಿ ಸಾಕು. ಆ್ಯಂಡ್ ಇನ್ನೂ ಒಂದು 4-5 ಇಯರ್ಸ್ ಬಿಟ್ಟು ಮನೆಗೆ ಕೈ ಹಾಕ್ಸೋಣ, ಒಂದೇ ಸಲ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಅದನ್ನು ಥಿಂಕ್ ಮಾಡಿ ಮನೆ ಕಟ್ಟೋಣ ಅನ್ನೋ ಥಿಂಕಿಂಗ್ ಇರಲಿಲ್ಲ. ಕೆಲವೊಂದು ಕಾರಣಗಳಿಂದ ನನಗೆ ಇಲ್ಲ ಮನೆ ಬೇಕು ಅಂತ ಸ್ಟ್ರಾಂಗಾಗಿ ಅನ್ನಿಸ್ತು. ಏನೋ ಹೇಳ್ತಾರೆ, ನಾವೊಂದು ಏನು ಅಂದ್ಕೊತೀವಿ ಅದು ಯಾವತ್ತೂ ಆಗೋಲ್ಲ. ದೇವ್ರು ಏನು ಬಯಸ್ತಾರೆ ಅದೇ ಆಗೋದು. ಸೊ ಈ ಪಾಯ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ನಾವು ಅಂಗಡಿಗೆ ಅಂತ ತೆಗ್ಸಿದ್ದು. ಸೊ ಅಂಗಡಿ ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು. ಮಾಡಿಸ್ಬಾರ್ದಾಗಿತ್ತು ಅಂತ ಆಮೇಲೆ ಅನ್ನಿಸ್ತು ಒಂದೇ ಸಲ ಪ್ಲ್ಯಾನ್. ಬಟ್ ಏನಂದರೆ ನಾವು ಬೇಕು ಅಂತ ಏನು ಅಂಗಡಿ ಮಾಡಿಸಿ ನಾವು ಮತ್ತೆ ಡೆಮಾಲಿಷ್ ಮಾಡಿಸ್ಲಿಲ್ಲ. ಒಂದೇ ಸಲ ಮನೆಗೂ ಪ್ಲ್ಯಾನ್ ಮಾಡ್ಬೋದಾಗಿತ್ತು. ಸೊ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಇನ್ನೂ ಚೆನ್ನಾಗಿ ಕಟ್ಕೊಳ್ಳೋಣ ಅನ್ನೋ ಒಂದು ಥಿಂಕಿಂಗಲ್ಲಿ ಸ್ವಲ್ಪ ಟೈಮ್ ತೊಗೊಳ್ಳೋಣ, ಬ್ಯಾಕ್ ಟು ಬ್ಯಾಕ್ ಯಾವುದು ಬೇಡ, ನಮಗೂ ಸ್ವಲ್ಪ ಶ್ರಮ ಪಟ್ಟು ಇನ್ನೂ ಸ್ವಲ್ಪ ದಿನ ಆದಮೇಲೆ ಚೆನ್ನಾಗಿ ಬರುತ್ತೆ, ಸ್ವಲ್ಪ ದಿನ ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಪಾಯಕ್ಕೆ ಅಂತ JCB ತೆಗ್ಸಿ ಪಾಯಕ್ಕೆ ಆಲ್ಮೋಸ್ಟ್ ಇಲ್ಲ ಅಂದ್ರೂ ಒಂದು 60,000ವರೆಗೂ ಖರ್ಚು ಮಾಡಿದ್ದೀವಿ. ಅಷ್ಟು ಸ್ಟ್ರಾಂಗಾಗಿ 4.5 ಅಡಿಯಿಂದನೂ ಪಾಯ ಬಂದಿದೆ ಮೇಲ್ಗಡೆಗೆ. ಸೊ ಇದೇನು ನೀವೀಗ ನೋಡ್ತಾ ಇದ್ದೀರಾ, ನೆಕ್ಸ್ಟಲ್ಲಿ ಕಂಟಿನ್ಯೂಟಿ ವೀಡಿಯೋದಲ್ಲಿ ಇದಿರಲ್ಲ. ಯಾಕೆಂದರೆ ಅದನ್ನು ಮತ್ತೆ ನಾವು ಡೆಮಾಲಿಷ್ ಮಾಡಿಬಿಟ್ವಿ. JCBಗೆ ಅಂತಲೇ ಕರೆಸಿ ಅಂಗಡಿ ಕಟ್ಟಿಸಿ ಅದಕ್ಕೆ ಮಣ್ಣೆಲ್ಲ ಫಿಲ್ ಮಾಡಿಸಿ ಆಲ್ಮೋಸ್ಟ್ ಇನ್ನೇನು ರೂಫ್ ಲೆವೆಲ್ವರೆಗೂ ಬಂದುಬಿಟ್ಟಿತ್ತು. ಆಮೇಲೆ ಒಂದು ಬಿಗ್ ಇನ್ಸಿಡೆಂಟ್ ನಡೀತು. ಅದಾದಮೇಲೆ ನಾವು ಮನೆ ಕಟ್ಟೋಕ್ಕೆ ಅಂತ ಸ್ಟ್ರಾಂಗಾಗಿ ಮೈಂಡಿಗೆ ತಗೊಂಡು ಡಿಸೈಡ್ ಆಗಿದ್ದು. ಸೊ ಇದೆಲ್ಲನೂ ನಾವು ಅಂಗಡಿಗೆ ಅಂತಲೇ 10 ವೀಲ್ದು ಸ್ಯಾಂಡು ಎಲ್ಲ ಹೊಡ್ಸ್ಕೊಂಡ್ಬಿಟ್ಟಿದ್ವಿ. ತೊಟ್ಟಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿತ್ತು. ತೊಟ್ಟಿ ಪ್ಲಾಸ್ಟಿಂಗ್ ಒಂದು ಬಾಕಿ ಇತ್ತು ಅಷ್ಟೇ. ಸೊ ಆ ಟೈಮಲ್ಲಿ ಇಲ್ಲೇನು ನೋಡ್ತಾ ಇದ್ದೀರಾ, ಮನೆಯನ್ನು ಅಳತೆ ಮಾಡಿ ಇಂಜಿನಿಯರು ಮತ್ತು ಬಿಲ್ಡರ್ ಇಬ್ಬರು ಬಂದಿದ್ದರು. ಬ್ಲೂ ಕಲರ್ ಶರ್ಟಲ್ಲಿ ಏನು ನೋಡ್ತಾ ಇದ್ದೀರಾ, ಅವರು ಬಿಲ್ಡರ್ ಅಂದರೆ ಕಾಂಟ್ರಾಕ್ಟ್ ತಗೊಂಡು ಮಾಡಿಸೋರು. ಆ್ಯಂಡ್ ಇನ್ನೊಬ್ಬರು ಕ್ರೀಮ್ ಕಲರ್ದು ಏನು ಶರ್ಟ್ ನೋಡ್ತಾ ಇದ್ದೀರಲ್ಲ, ಅವ್ರು ಬಂದು ಇಂಜಿನಿಯರ್. ಅಂಗಡಿ ನೋಡಿ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಇನ್ನೇನು ಅಂಗಡಿದು ಪ್ಲಾಸ್ಟಿಂಗ್ ಒಂದು ನಡೆದು ಮೇಲ್ಗಡೆ ರೂಫ್ ಲೆವೆಲ್ವರೆಗೂ ರೆಡಿ ಆಗಿತ್ತು. ಸೊ ಇನ್ನು ಏನು ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಐಟಮ್ಸ್ ಎಲ್ಲ ಬಾಕಿ ಇತ್ತು. ಆವಾಗ ನಾವು ಡಿಸೈಡ್ ಆಗಿದ್ದು ಇಲ್ಲ ಮನೆ ಕಟ್ಟೋಣ ಅಂತ ನಾವು ಡಿಸೈಡ್ ಆಗಿದ್ದು. ಸೊ ಯಾಕೆ ನಾವು ಇಷ್ಟು ಬೇಗ ಅಂಗಡಿ ಫಿಲ್ ಆಗೋಕ್ಕಿಂತ ಮುಂಚೆನೇ ಕ್ಲಿಯರ್ ಆಗೋಕ್ಕೆ ಮುಂಚೆನೇ ನಾವು ಈ ಡಿಸಿಷನ್ ತಗೊಂಡ್ವಿ ಅಂದರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಏಕೆಂದರೆ ಮನಸ್ಸಿಗೆ ನೆಮ್ಮದಿಯನ್ನು ತುಂಬ ಇಂಪಾರ್ಟೆಂಟು. ದುಡ್ಡಿದ್ರೂ ಏನೇ ಇದ್ದರೂ ನೆಮ್ಮದಿ ಇಂಪಾರ್ಟೆಂಟು.
ಸೊ ಆ ನೆಮ್ಮದಿ ಯಾವ ಮಟ್ಟದಲ್ಲಿ ಹಾಳಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೂಫ್ ಸಮೇತ ನಾನು ನಿಮಗೆ ಹೇಳ್ತೀನಿ. ಸೊ ಯಾರು ಏನೇ ನಮ್ಮ ಕೆಟ್ಟದ್ದು ಮಾಡ್ರೂ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಇದು ಒಂದು ನಮಗೆ ಸ್ಟ್ರಾಂಗಾಗಿ ಬಿಲೀವ್ ಆಯಿತು. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ. ಸೊ ಇದು ಮಾಮೂಲಿ ಅವ್ರು ಬಂದೆಲ್ಲ ಅಳತೆ ಮಾಡಿ ಹೋದ್ಮೇಲೆ ಅಂಗಡಿನ ಈ ಥರ ಒಂದು ಸೈಡ್ ಡೆಮಾಲಿಷ್ ಮಾಡಿ ಮತ್ತೆ ಮನೆಗೆ ಪಿಲ್ಲರ್ ಹಾಕಿ ನಾನು ಪ್ಲ್ಯಾನ್ ಮಾಡಿಸಿದ್ದು. ಸೊ ಅಂಗಡಿದಷ್ಟು ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ಐಟಮ್ಸ್ ವೇಸ್ಟು, ದುಡ್ಡು ವೇಸ್ಟ್ ಎಲ್ಲ ಆಯಿತು. ಸೊ ಈ ಲೆವೆಲ್ಲಿಗೆ ಬಂದು ನಾವು ನಿಲ್ಲಬೇಕಾಯ್ತು. ಯಾಕಂದರೆ ಕೆಲವೊಂದು ಕಾರಣಗಳು ನಮ್ಮನ್ನ ಹಂಗೆ ಮಾಡಿಬಿಡುತ್ತೆ ನಮ್ಮಂತನ ಉಳಿಸ್ಕೊಳ್ಳೋಕ್ಕೆ. ಫುಲ್ ಇವಾಗ ನೈಟು 11:30 ನೈಟ್ ಆಗಿದೆ. ಸೊ ಏನಕ್ಕೆ ಇಷ್ಟೊಂದು ಕಷ್ಟಪಡ್ತಾಯಿದ್ದೀವಿ ಇಷ್ಟೊತ್ತಲ್ಲಿ ನಾನು ಕಿರಣ ಅಂದರೆ, ನೀರು ಬಂದು ಇಲ್ಲಿ ನೀರಿಗೆ ಇನ್ನೂ ನಾವು ಕನೆಕ್ಷನ್ನು ಕೊಟ್ಟಿಲ್ಲ. ಅವರು ಮನೆಯೆಲ್ಲ ಕಟ್ಟಾದಮೇಲೆ ಇವ್ರು ನಮಗೆ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಪಂಚಾಯಿತಿಯಿಂದ. ಸೊ ಕಿರಣ ಇದು ತೋರಿಸು ಟೈಮ್ ಎಷ್ಟು ಇವಾಗ ಅಂತ ನೋಡಿ. ಟೈಮು 11:28 PM ನೈಟ್ ಸಂಡೇ. ಸೊ ಏನಕ್ಕೆ ಅಂದರೆ ಇಷ್ಟೊತ್ತಲ್ಲಿ ಸಿಂಗಲ್ ಫೀಸ್ ಇಲ್ಲದೆ ಇರೋದ್ರಿಂದ ಇಷ್ಟೊತ್ತಲ್ಲೇ ನೀರು ಆನ್ ಮಾಡ್ತಾರೆ ಬೋರ್ವೆಲ್ಲಿಂದ. ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಮನೆಯಿಂದ ನಾವು ನೀರು ಹಾಕ್ಸ್ಕೊಳ್ಳೋದು. ಸೊ ಇಷ್ಟೊತ್ತಲ್ಲಿ ತೊಟ್ಟಿ ತುಂಬೋದಕ್ಕೆ 1 ಅವರ್ ಬೇಕಾ? ಆಲ್ಮೋಸ್ಟ್ 1 ಅವರ್ ಬೇಕು. ಟೈಮು ನೈಟ್ 11:30. ಫುಲ್ಲು ಊರು ಸ್ಟಾರ್ಟಿಂಗೇ ಮನೆ ಆಗಿರೋದ್ರಿಂದ ಇಷ್ಟೊತ್ತಲ್ಲಿ ಫುಲ್ಲು ಕತ್ಲೆ. ಫಸ್ಟ್ ಮನೆಯೇ ಸೊ ಇಲ್ಲಿ ಮನೆ ತುಂಬ ಕಡಿಮೆ. ಅಲ್ಲೊಂದು ಕಾಣ್ತಾ ಇದ್ದಲ್ಲ, ಆ ಮನೆ ನಮ್ಮ ಮನೆ ಫಸ್ಟು. ಸೊ ಹಾಗಾಗಿ ಇಷ್ಟೊತ್ತಲ್ಲಿ ಬಂದಿದ್ದೀವಿ. ಒಂದು ಮನೆ ಕಟ್ಟಬೇಕಾದ್ರೆ ಒಪ್ಸಿದ್ದೀವಿ ಚದರದ ಒಂದು ಚದರಕ್ಕಿಷ್ಟು ಅಂತ. ಟೋಟಲ್ ನಮ್ಮದು 13 ಚದರ 14 ಚದರ ಬರುತ್ತೆ, ತೊಟ್ಟಿ ಎಲ್ಲ ಸೇರಿ. ಓಯ್ ಕಂದ, ಏನು ಇಷ್ಟೊತ್ತಲ್ಲಿ ಏನು ಹೇಳ್ತೀಯ? ಈ ಕಷ್ಟ. ಈಗ ಬಂದು ಇಷ್ಟೊತ್ತಲ್ಲಿ 11:30 ನೀರು ಹಿಡಿತೀವ, ಆ್ಯಂಡ್ ಆಮೇಲೆ ಬಂದು ಅವ್ರು ಆಫ್ ಮಾಡಬೇಕಾ. ಆಮೇಲೆ ಇಲ್ಲಿ ಒಬ್ಬನನ್ನೇ ಬಿಟ್ಟು ಕೂಡ ನನಗೆ ಭಯ. ಇಲ್ಲಿ ಬೇರೆ ಸ್ಟಾರ್ಟಿಂಗ್ ಮನೆ ಆಗಿರೋದ್ರಿಂದ ಫುಲ್ ಕತ್ಲೆ, ಅಲ್ಲೆಲ್ಲ ತೋಟ. ಸೊ ಹಂಗಾಗಿ ನಾನು ಬಿಟ್ಬಿಟ್ಟು ಮಾಡೋಕ್ಕಾಗಲ್ಲ. ನಿದ್ರೆನೂ ಬರಲ್ಲ, ಭಯ ಆಗ್ತಾ ಇರುತ್ತೆ ಒಬ್ಬನೇ ಇದ್ದಾನೆ ಅಂತ. ಸೊ ಇದಾದಮೇಲೆ ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದು ಏನು ಪಾಯ ಎಲ್ಲ ಕಟ್ಟಿದ್ದಾರೆ ಅದೆಲ್ಲ ಪಿಲ್ಲರ್ಗೆ, ಆಮೇಲೆ ಪಾಯಕ್ಕೆ ಎಲ್ಲ ನೀರು ಹಾಕಬೇಕು. ಸೊ ಒಬ್ಬನೇ ಮಾಡ್ತಾನೆ, ಒಬ್ಬನೇ ಇಲ್ಲಿ ಇರೋಕ್ಕೆ ಹೋಗಲ್ಲ. ಯಾಕಂದರೆ ಅದೊಂದು ಮನೆ ಬಿಟ್ಟರೆ ನಮ್ಮದೇ ಫಸ್ಟ್ ಮನೆ ಇದಿರೋದು. ಆ ಕಡೆ ಎಲ್ಲ ಅಂಗಡಿಗಳಿದೆ, ಅವರೆಲ್ಲ ಮನೆಗೆ ಹೋಗ್ಬಿಟ್ಟಿರ್ತಾರೆ, ಯಾರೂ ಅಷ್ಟೊಂದು ಜನ ಇರಲ್ಲ. ಸೊ ನೀರೆಲ್ಲ ಫಿಲ್ ಆದಮೇಲೆ ಬೆಳಗ್ಗೆ ಬಂದಿದ್ದೆಲ್ಲ ಕ್ಯೂರಿಂಗ್ ಮಾಡಬೇಕು. ಸೊ ಇದು ಫಸ್ಟ್ ಟೈಮ್ ನಾನು ನಿಮಗೆ ಇದು ಸೈಡ್ ತೋರಿಸ್ತಾ ಇರೋದು. ನೈಟ್ ಆಗಿರೋದ್ರಿಂದ ಸ್ವಲ್ಪ ಬ್ಲರ್ ಇದೆ. ಸೊ ಹಾಗಾಗಿ ಇಷ್ಟೊತ್ತಲ್ಲಿ ನೀರು ಹಾಕೋಕ್ಕೆ ಬಂದಿದ್ದೀವಿ. ಯಾಕಂದರೆ ನೀರು ಫಿಲ್ ಬೇಕೇ ಬೇಕು ನಮಗೆ. ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ತೊಟ್ಟಿನೂ ಅಷ್ಟೇ ಆಲ್ಮೋಸ್ಟ್ ತುಂಬಿದೆ. ನಾವು ಡೈಲಿ ಅಷ್ಟೇ ಮನೆ ಕಟ್ಟೋಕ್ಕೆ ಶುರು ಮಾಡಿದಾಗಿಂದನೂ 12 ಗಂಟೆ 1 ಗಂಟೆ ಆಗ್ತಾನೆ ಇದೆ ಮಲಗೋದು. ಒಂದು 4 to 5 hours ನಿದ್ದೆ ಮಾಡೋದೇ ಹೆಚ್ಚು ಅನ್ನೋ ಥರ ಆಗಿದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಪಾಯ ಎಲ್ಲ ಹಾಕೋಗಿದ್ದಾರೆ. ಇವತ್ತು ಪಾಯದ ಕೆಲಸ ಫಿನಿಶ್ ಆಗಿದೆ. ನಾಳೆಯಿಂದ ಕಟ್ಟಡ ಶುರು ಮಾಡ್ತಾರೆ. ನಾನು ಹೇಳ್ದಂಗೆ ನಿಮಗೆ ಆಲ್ಮೋಸ್ಟ್ 1 ಮಂತ್ ಆಯಿತು ನಾವಿಬ್ಬರು ಕರೆಕ್ಟಾಗಿ ಒಂದು 4 to 5 hours ಅಷ್ಟೇ ನಿದ್ದೆ ಆಗ್ತಾ ಇರೋದು. 8 hours ನಿದ್ದೆ ಮಾಡಿ ತುಂಬ ದಿನ ಆಗಿದೆ. ಸೊ ಇದಿಷ್ಟು ವಿಡಿಯೋ. ಮಾರ್ನಿಂಗು ನಾನು ನಿಮಗೆ ವೀಡಿಯೋಸ್ನ ತೋರಿಸ್ತೀನಿ, ಬೆಳಕಲ್ಲಿ ಚೆನ್ನಾಗಿ ಕಾಣುತ್ತೆ. ಸೊ ಯಾಕೆ ಇದನ್ನು ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ಒಂದು ಮನೆ ಕಟ್ಟೋದೇ ಆಗಲಿ, ಒಂದು ಮದುವೆ ಮಾಡೋದೇ ಆಗಲಿ ತುಂಬ ಈಸಿ ಅಲ್ಲ. ಸೊ ಹಾಗಾಗಿ ನಿಮ್ಗೆ ತೋರಿಸೋಣ ಅಂತ. ಇದು ಫಸ್ಟ್ ಡೇ ಏನಿಲ್ಲ, ತುಂಬ ದಿನದಿಂದನೂ ಕೂಡ ನಮ್ಮ ಕೈಲಿ ಇದೇ ಥರ ಆಗಿದೆ.
ನಿದ್ದೆ ಇಲ್ಲ, ಚಳಿ. ಸೊ ಇವಾಗ ಸ್ವಲ್ಪ ಚಳಿ ಕಡಿಮೆ ಆಗಿದೆ. ಸೊ ಬೇರೆ ಟೈಮಲ್ಲೆಲ್ಲ ಇನ್ನೂ ಬರೋಕ್ಕೆ ಆಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಇಲ್ಲಿಂದ ಹೋಗೋದಕ್ಕೆ ಇನ್ನೂ ಟೈಮ್ ಆಗುತ್ತೆ, ಒಂದು 12-12:30 ಆಗುತ್ತೆ. ಮಲಗೋದಕ್ಕೆ 1 ಗಂಟೆ, ತಿರ್ಗಾ 5 o'clock ಹಾಗೆ ಎಚ್ಚರ ಆಗುತ್ತೆ. ಅವಾಗ ಬಂದಿಲ್ಲೆಲ್ಲ ನೀರು ಹಾಕಿ ಹೋಗಬೇಕು. ಸೊ ತುಂಬ ದಿನ ಕಷ್ಟ ಎಷ್ಟು ದಿನ ಇರುತ್ತೋ ನಂಗೆ ಗೊತ್ತಿಲ್ಲ. ಇವತ್ತು ಕಷ್ಟಪಟ್ಟರೆ ನಾಳೆ ಸುಖವಾಗಿರೋಕ್ಕಾಗೋದು. ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಒಂದು 3-4 ಮಂತ್ಸು ಇದೇ ಥರ ಲೈಫು. ಸೊ ಇದಿಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ, ನಿಮಗೆ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮನೆ ಇಲ್ಲಿ ಪಾಯದ ಹಂತದವರೆಗೂ ಬಂದಿದೆ. ಅಂಗಡಿನೂ ಅಷ್ಟೇ, ಅದಕ್ಕೆ ಕಂಟಿನ್ಯೂಟಿ ಆಗುತ್ತೆ ಪಿಲ್ಲರ್ ಕನೆಕ್ಟ್ ಮಾಡಿಕೊಂಡು. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲೂ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನಾನು ಅಪ್ಡೇಟ್ ಮಾಡಬೇಕಾಗಿತ್ತು ನಿಮಗೆ ಪ್ರತಿಯೊಂದನ್ನು. ಸೊ ಹಾಗಾಗಿ ಈ ವಿಡಿಯೋಸ್ನ ನಾನು ಪಾಯ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿವರೆಗೂ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.